ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಥಾರ್ಥನಾಗಿ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರನ್ನು ನಂಬಬೇಕು. ಹೇಗೆ ನಂಬಬೇಕು? ಯಥಾರ್ಥವಾಗಿ. ಹೃದಯದಲ್ಲಿ ಕಪಟ, ವೇಷಧಾರಣೆ, ಅಸೂಯೆ, ಹಗೆ, ದ್ವೇಷ ಇವು ಇದ್ದಾಗ ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ದೇವರ ಮಹಿಮೆಯನ್ನು, ದೇವರ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ಮಹಿಮೆಯನ್ನು ಕಾಣಬೇಕು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಖಂಡಿತವಾಗಿ ನಾವು ಯಥಾರ್ಥರಾಗಿ ನಡ್ಕೊಳ್ಬೇಕು. ಯಥಾರ್ಥರಾಗಿ ದೇವರನ್ನು ನಂಬಿ ಯಥಾರ್ಥ ಭಕ್ತರಾಗಿ ಜೀವಿಸಿ ನಡ್ಕೊಂಡಾಗ ದೇವರ ಮಹಿಮೆಯನ್ನು ನಾವು ನೋಡ್ತೀವಿ. ಕೀರ್ತನೆ ಗ್ರಂಥ 7ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ಯಥಾರ್ಥವಂತರನ್ನು ದೇವರು ಕಾಪಾಡ್ತಾರೆ. ಹೇಗೆ ಕಾಪಾಡ್ತಾರೆ ದೇವರು? ಈ ಲೋಕದಲ್ಲಿದ್ದಂಥ ಮಾನವರಿದ್ದಾರಲ್ವ, ಎಲ್ಲರನ್ನೂ ಕಾಪಾಡುವಂಥ ದೇವರು. ಎಲ್ಲರಿಗೆ ಗಾಳಿ, ನೀರು, ಆಹಾರ ಪದಾರ್ಥಗಳನ್ನು ದೇವರು ಕೊಡುವಂಥದ್ದು. ದೇವರು ಉಚಿತವಾಗಿ, ಗಾಳಿ ಉಚಿತವಾಗಿ ಕೊಟ್ಟಿದ್ದಾರೆ, ನೀರು ದೇವರು ಉಚಿತವಾಗಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಅಂತರಿಕ್ಷದಲ್ಲಿ ಸೂರ್ಯನು ಉಚಿತವಾಗಿ ಉರಿತಾ ಇದ್ದಾನೆ. ತಿನ್ನುವಂಥ ಕಾಳಿದೆಲ್ಲ ದೇವರು ಬೆಳೆಸ್ತಾ ಇದ್ದಾನೆ. ಅಂದರೆ ನಾವು ವ್ಯವಸಾಯ ಮಾಡ್ಬೋದು, ರೈತರು ವ್ಯವಸಾಯ ಮಾಡ್ತಾರೆ, ಆದರೆ ಪ್ರತಿಫಲವನ್ನು ಕೊಡೋರಿದ್ದಾರಲ್ಲ ಅದು ದೇವರು. ದೇವರು ಉಚಿತ, ಟೋಟಲ್ ಭೂಲೋಕದಲ್ಲಿದ್ದಂಥ ಪ್ರತಿಯೊಬ್ಬರಿಗೆ ದೇವರು ಕೊಟ್ಟಿದ್ದಾರೆ. ಎಲ್ಲರೂ ಬದುಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಪ್ರತ್ಯೇಕವಾಗಿ ಭಕ್ತರಿರ್ತಾರೆ ನೋಡಿ, ಭಕ್ತರು, ಯಥಾರ್ಥವಾದಂಥ ಭಕ್ತರು, ಅಂದರೆ ದೇವರನ್ನು ಯಥಾರ್ಥ ಭಕ್ತಿಯಿಂದ ನಡ್ಕೊಳ್ತಾರೆ ನೋಡಿ, ಅವರನ್ನು ದೇವರು ಪ್ರತ್ಯೇಕವಾಗಿ ಕಾಪಾಡುವಂಥದ್ದು. ಲೋಕದಲ್ಲಿ ಜನರಲ್ಲಾಗಿ ಎಲ್ಲರನ್ನ ಒಂದು ರೀತಿಯಲ್ಲಿ ಕಾಪಾಡುವಂಥದ್ದು. ಭಕ್ತರನ್ನು ಕಾಪಾಡೋದಕ್ಕೆ ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾರಂತೆ. ಎಲ್ಲಿ ರೀತಿಯ ಮಾತು ನೋಡುವಾಗ ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ದೇವದೂತರು ಬಂದು ಕಾವಲಿಗಿದ್ದು ಕಾಪಾಡುತ್ತಾರಂತೆ. ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ, ಅಂಥ ಉನ್ನತವಾದಂಥ ಒಂದು ಅವಕಾಶವನ್ನು ದೇವರು ತನ್ನ ಭಕ್ತರಿಗೆ ಕೊಡುವಂಥದ್ದು. ಎಲ್ಲರಿಗಲ್ಲ, ಲೋಕದಲ್ಲಿ ಎಲ್ಲರಿಗೂ ಅಲ್ಲ ಈ ಒಂದು ಪ್ರತ್ಯೇಕತೆ. ಯಾರಿಗಿರುತ್ತೆ? ಯಥಾರ್ಥರಾದಂಥ ಭಕ್ತರಿಗೆ. ದೇವರನ್ನು ನಂಬಿ ಯಥಾರ್ಥವಾಗಿ ಯಾರು ನಡ್ಕೊಳ್ತಾರೋ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಯಥಾರ್ಥವಾಗಿ ಯಾರು ಜೀವಿಸ್ತಾರೋ ಅಂಥವರ ಜೊತೆಯಲ್ಲಿ ದೇವರು ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾರೆ, ರಕ್ಷಿಸ್ತಾರೆ. ಪ್ರಿಯರ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಸುವಾರ್ತೆಯನ್ನು ಸಾರುವಂತಹ ಸಮಯದಲ್ಲಿ ಲಾಜರನು ಎಂಬುವಂಥ ಒಬ್ಬ ಭಕ್ತನು ಮರಣ ಹೊಂದಿರ್ತಾನೆ. ಈತನ ಯಾರು ಗೊತ್ತಾ? ಮಾರ್ತಳು, ಮರಿಯಳು ಎಂಬುವಂಥ ಅಕ್ಕ ತಂಗಿಯರ ತಮ್ಮನು. ಇವರಿಬ್ಬರು ಲಾಜರನಿಗೆ ಅಕ್ಕಂದಿರು. ಯೇಸು ಕ್ರಿಸ್ತರ ಒಂದು ವಾಕ್ಯವನ್ನು ಕೇಳುವುದರಲ್ಲಿ, ಸೇವೆ ಮಾಡುವುದರಲ್ಲಿ ಒಂದು ಒಳ್ಳೆ ರೀತಿಯಿಂದ ಹೆಸರು ಪಡ್ಕೊಂಡವರು. ಒಂದು ಸಮಯ ಬರುತ್ತೆ, ಮಾರ್ತಾ ಮರಿಯಳ ತಮ್ಮನಾಗಿರುವಂಥ ಲಾಜರನು ಮರಣ ಹೊಂದಿರ್ತಾನೆ. ಮರಣ ಹೊಂದಿರುವಂಥ ಆ ಸಮಯದಲ್ಲಿ ಪ್ರಭು ಹೇಳುವಂಥ ಮಾತನ್ನು ಗಮನಿಸಬೇಕು. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 39ನೇ ವಚನ 40ನೇ ವಚನ. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು.
ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ದೇವರ ಮಹಿಮೆ ನಂಬಬೇಕಾ? ಖಂಡಿತವಾಗಿ ನಂಬಬೇಕು. ಆ ನಂಬಿಕೆ ಹೇಗಿರಬೇಕು? ಯಥಾರ್ಥವಾಗಿರಬೇಕು. ಯಥಾರ್ಥವಾದಂಥ ನಂಬಿಕೆ ಇದ್ದಾಗ ದೇವರ ಮಹಿಮೆಯನ್ನು ನೋಡೋದಕ್ಕೆ ಅವಕಾಶ ಇದೆ. ಈಗಿನ ಕಾಲದಲ್ಲಿ ನೀವು ಕೇಳ್ಬೋದು, ಏನ್ರಿ ಬ್ರದರ್, ಮಾರ್ತಳ ತಮ್ಮನಾಗಿರುವಂಥ ಲಾಜರ್ನ ಎಬ್ಸಿರೋ ಪ್ರಕಾರ ನಮ್ಮ ತಮ್ಮನು ಇಲ್ಲ ನಮ್ಮ ಅಣ್ಣನು ಸತ್ತೋಗಿರ್ತಾನೆ, ಇವ್ರನ್ನೂ ಕೂಡ ಎಬ್ಸೋಕ್ಕಾಗುತ್ತಾ? ಆ ಥರ ಅಲ್ಲ. ಈಗಿನ ಕಾಲದಲ್ಲಿ ಅಂಥ ವರ ಯಾರಿಗೂ ಕೊಟ್ಟಿಲ್ಲ. ಸತ್ತೋದವರನ್ನ ಎಬ್ಬಿಸುವಂಥ ವರ ಒಂದು ಕಾಲದಲ್ಲಿ ಯೇಸು ಕ್ರಿಸ್ತರು ಮಾಡ್ತಾರೆ, ಅಪೋಸ್ತಲರು ಮಾಡ್ತಾರೆ. ಈಗಿನ ಕಾಲದಲ್ಲಿ ಸತ್ತೋಗಿರ್ತಾರಲ್ಲ, ಸತ್ತೋಗಿರುವವರನ್ನು ಎಬ್ಬಿಸುವಂಥ ಒಂದು ಶಕ್ತಿ ಈಗಿನ ಕಾಲದಲ್ಲಿ ಯಾರಿಗೂ ಇಲ್ಲ. ದೇವರು ಮಾಡ್ತಾರೆ. ದೇವರು ಸಮಸ್ತವನ್ನು ಮಾಡಬಲ್ಲಾತನು. ದೇವರಿಗೆ ಸಮಸ್ತವೂ ಸಾಧ್ಯ ಇದೆ. ಆದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದಾಗ ಈ ಲೋಕದಲ್ಲಿ ಅನೇಕ ಮಹಾಜ್ಞಾನ ನಿನಗೆ ಅರ್ಥ ಆಗುತ್ತೆ. ಎರಡನೇದಾಗಿ, ಸತ್ತಾಗ ನಿತ್ಯ ಜೀವವನ್ನು ನೀನು ಪಡ್ಕೊಳ್ತಿ. ಈ ಮಹಾಜ್ಞಾನವು ನಿನಗೆ ಅರ್ಥ ಆಗಬೇಕಾದ್ರೆ, ಮಹಾಜ್ಞಾನ ಅರ್ಥ ಮಾಡಿಕೊಂಡು ದೇವರು ಮಾಡುವಂಥ ಅದ್ಭುತಗಳನ್ನು, ದೇವರು ಮಾಡಿರುವಂಥ ಸೂಚಕ ಕ್ರಿಯೆಗಳನ್ನು ಪ್ರತಿಯೊಂದು ನಿನಗೆ ಅರ್ಥ ಆಗುತ್ತೆ. ನಿನ್ನ ಜೀವನದಲ್ಲಿ ಕೂಡ, ನಿನ್ನ ಬದುಕಿನಲ್ಲಿ ಕೂಡ ಮಹಿಮೆಯುಳ್ಳ ಕಾರ್ಯಕ್ರಮಗಳು ನಿನ್ನ ಜೀವನದಲ್ಲಿ ನೀನು ಅನುಭವಿಸ್ತಿ. ದೇವರು ಮಾಡುವಂಥ ಕ್ರಿಯೆಗಳು ಗಮನಿಸಬೇಕು. ಅಂದರೆ ದೇವರನ್ನ ಯಥಾರ್ಥವಾಗಿ ನಂಬಿದಾಗ, ಭಕ್ತಿಯಿಂದ ನಡ್ಕೊಂಡಾಗ, ಯಥಾರ್ಥನಾಗಿ ಜೀವಿಸಿದಾಗ ದೇವರ ಮಹಿಮೆಯನ್ನು ನೀನು ಕಾಣ್ತೀಯ. ಅದು ಯಾವುದೋ ಒಂದು ರೀತಿಯಲ್ಲಿ ಆಗಿರ್ಬೋದು. ದೇವರ ಅದ್ಭುತಗಳು ನಿನಗೆ ಗೊತ್ತಾಗುತ್ತೆ, ದೇವರ ಕ್ರಿಯೆಗಳು ಗೊತ್ತಾಗುತ್ತೆ, ದೇವರ ಮಹಿಮೆ ನಿನಗೆ ಗೊತ್ತಾಗುತ್ತೆ. ಸತ್ರೆ ನಿತ್ಯ ಜೀವ ಸಿಗುತ್ತೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ? ಅಂದರೆ ನಾನೇ ಪುನರುತ್ಥಾನವು, ನಾನೇ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯಾವಾಗದು ಸತ್ತರು ಬದುಕುವಂಥದ್ದು ಅಂದರೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ನೋಡುವಂಥ ಒಂದು ಉನ್ನತವಾದಂಥ ಅದ್ಭುತ ರೀ. ಈ ಲೋಕದಲ್ಲಿ ಇವಾಗ ಬದುಕಿರುವಾಗ ಯೇಸು ಕ್ರಿಸ್ತರನ್ನು ನಾವು ನಂಬಬೇಕು, ಯಥಾರ್ಥವಾಗಿ ನಾವು ನಂಬಬೇಕು. ದೇವರು ನಮ್ಮ ಹೆತ್ತ ತಂದೆ ಎಂದು, ಯೇಸು ಕ್ರಿಸ್ತರು ಸ್ವಂತ ರಕ್ಷಕನೆಂದು, ಪಾಪ ವಿಮೋಚಕನೆಂದು, ಮೋಕ್ಷ ಪ್ರದಾತನೆಂದು ನಂಬಿ ಬದುಕಬೇಕು. ನಂಬಿ ಬದುಕಿದಾಗ ನಮಗೆ ನಿತ್ಯ ಲೋಕ ಸಿಗುತ್ತೆ, ಪರಲೋಕ ಸಿಗುತ್ತೆ. ಅದು ಶಾಶ್ವತವಾದದ್ದು. ಶಾಶ್ವತವಾದಂಥ ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಯಥಾರ್ಥರಾಗಿ, ಭಕ್ತರಾಗಿ, ನೀತಿವಂತರಾಗಿ ಜೀವಿಸಬೇಕು ಪ್ರಿಯರೇ. ಹಾಗೆ ಜೀವಿಸೋದಕ್ಕೆ ನಾವೆಲ್ಲರೂ ಪ್ರಯಾಸ ಪಡೋಣ, ಕಷ್ಟಪಡೋಣ, ಸ್ವಾರ್ಥಿ ಮಾಡೋಣ, ಸೇವೆ ಮಾಡೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಮಹಾಪರಿಶುದ್ಧನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ಕೆಲವು ವಾಕ್ಯಗಳನ್ನು ತಿಳ್ಕೊಂಡಿದ್ದೀವಿ, ಇನ್ನೂ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವಂತೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಒಂದು ವೇಳೆ ಅನಾರೋಗ್ಯದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ, ಆರ್ಥಿಕ ಕಷ್ಟದಲ್ಲಿದ್ದರೆ ಅಂಥ ಮಕ್ಕಳನ್ನು ಬಲಪಡಿಸಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.